ಅಯ್ಯಣ್ಣ ಲೇಟ್ ಆಯಿತು. ಡೆಫಿನೆಟ್ಲಿ ಆಯಿತು. ನೋಡಿ ಈ ದಿನ ಇಷ್ಟು ಟೈಮ್‌ಗೆ ಬರುತ್ತೆ ವಿಡಿಯೋ. ನೀನಂತೂ ರೆಡಿ ಇರಬೇಕು ನೋಡಪ್ಪ ಅಂತ ಮಾಡ್ಕೊಂಡಿರ್ತೀನಿ. ಆ್ಯಂಡ್ ಅಂಥ ಟೈಮಲ್ಲೇ ಏನಾದರೂ ಆಗಿರುತ್ತೆ. ಬಟ್ ಇಟ್ಸ್ ಫೈನ್. ದಟ್ಸ್ ದ ಪ್ರೋಸೆಸ್ ಅಲ್ವಾ? ಸೊ ಆ್ಯಸ್ ಸೆಡ್ ಲೇಟ್ ಆಗಿದೆ. ಬನ್ನಿ ಸ್ವಲ್ಪ ಜಾಸ್ತಿನೇ ಮಾತಾಡ್ಕೊಂಡು ಬರೋಣ. ಸೊ ರಾಮಾಯಣ ಗ್ಲಿಮ್ಸ್ ಅಥವಾ ಟೀಸರ್, ಬಟ್ ಇದು ರಾಮನ ಮೇಲೆ ಕಾನ್ಸಂಟ್ರೇಟ್ ಆಗಿರುವಂಥದ್ದು. ರಾಮನನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕಷ್ಟೇ ಬಿಟ್ಟಿರುವಂಥ ಕ್ಯಾರೆಕ್ಟರ್ ಟೀಸರ್ ಅಂತ ಹೇಳ್ಬೋದು. ಅದಕ್ಕೇನೆ ನಿಮಗೆ ಹನುಮಂತ ಆಗಲಿ, ಸೀತೆ ಆಗಲಿ, ರಾವಣ ಆಗಲಿ ಕಾಣಲ್ಲ. ಅಂದರೆ ಫ್ರೇಮಲ್ಲಿ ಇದ್ದಾರೆ, ಆದರೆ ಅವರ ಮೇಲೆ ಫೋಕಸ್ ಹೋಗಲ್ಲ. ಆ್ಯಂಡ್ ಇದು ಈ ಸಿನಿಮಾಗೆ ಅಂದರೆ ಈ ಅಪ್ರೋಚ್ ಪಾತ್ರಗಳನ್ನಷ್ಟೇ ಇಂಟ್ರೊಡ್ಯೂಸ್ ಮಾಡಿಸುವಂಥದ್ದು ಸ್ವಲ್ಪ ನೆಗೆಟಿವ್ ಇಂಪ್ರೆಷನ್ನ ತಂದಿದೆ ಅಂತ ಹೇಳ್ತೀನಿ. ಏನಕ್ಕೆ ಅಂತ ಮುಂದೆ ಮಾತಾಡೋಣ. ಏನಾಗಿದೆ ಇಲ್ಲಿ, ಮೇಜರ್ಲಿ ಇದು ಮೊದಲ ಕಾಂಟೆಂಟ್ ಅಥವಾ ಪ್ರಮೋಷನಲ್ ಅಸೆಟ್ ಅಲ್ವಾ ಈ ಸಿನಿಮಾದಿಂದ. ಆ್ಯಂಡ್ ಆಲ್ರೆಡಿ ಜನಗಳ ತಲೆಯಲ್ಲಿ ಆದಿಪುರುಷ ಅನ್ನೋ ಒಂದು ಮಹಾನ್ ಸಿನಿಮಾ ಕೂತು ಆಗಿದೆ. ಸೊ ಹಾಗಾಗಿ ಆ ಹೆದರಿಕೆ ಅಥವಾ ಕಂಪ್ಯಾರಿಸನ್ ಇದ್ದೇ ಇರುತ್ತೆ. ಲೈಕ್ ಈಗ ಧ್ರುವ ಸರ್ಜಾ ಅವರು ಮುಂದೆ ಏನೇ ಮಾಡಿದ್ರು ಅದು ಫಸ್ಟ್ ಕಂಪೇರ್ ಆಗುವಂಥದ್ದು ಅವರ ಹಳೆ ಸಿನಿಮಾಗಳಿಗೇನೆ. ಯು ಗೆಟ್ ಮೈ ಪಾಯಿಂಟ್ ರೈಟ್? ಅಂದರೆ ಆ ಕಾನ್ಫಿಡೆನ್ಸ್ ಕಂಪ್ಲೀಟ್ ಆಗಿ ಬರೋದು ಕಷ್ಟ. ಸೊ ಹಾಗಾಗಿ ಈ ಸಿನಿಮಾ ಮೇಲೆ ಅನ್ನೋದಕ್ಕಿಂತ ಸಿನಿಮಾದ ಮೊದಲ ಪ್ರಮೋಷನಲ್ ಕಾಂಟೆಂಟ್ ಮೇಲೆ ತುಂಬಾ ಕಣ್ಣುಗಳು ಇದ್ವು. ಬಿಕಾಸ್ ಅಂಥದ್ದು ಏನು ಮಾಡಿದ್ದಾರೆ ಗುರು ಅಂತ ನೋಡೋದಕ್ಕೆ. ಸೊ ಆ ಸಮಯದಲ್ಲಿ ಇಲ್ಲಿನ ಕಾಂಟೆಂಟ್ 100% ಪಿಕ್ಚರ್ ಪರ್ಫೆಕ್ಟ್ ಆಗಿರಬೇಕಿತ್ತು. ನೋ ಇಶ್ಯೂಸ್, ನೋ ಕನ್ಫ್ಯೂಷನ್ಸ್ ಆ್ಯಂಡ್ ಮೇನ್ಲಿ ನೋ ಎಕ್ಸ್ಕ್ಯೂಸಸ್. ಇದು ಮುಂದೆ ಸರಿಯಾಗುತ್ತೆ, ಇದು ಎಡಿಟಿಂಗ್ ಪ್ರಾಬ್ಲಮ್ ಅಥವಾ ನಾವಿಲ್ಲಿ ಇದೊಂದೇ ಪಾತ್ರವನ್ನು ತೋರಿಸ್ತಾ ಇದ್ದೀವಿ ಅಷ್ಟೇ, ಈ ರೀತಿಯ ಯಾವುದೇ ಕಾರಣಗಳನ್ನು ಜನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಅದು ಈ ಟೀಮಿನ ತಪ್ಪಲ್ಲ, ಬಟ್ ಇಟ್ ಈಸ್ ವಾಟ್ ಇಟ್ ಈಸ್. ಆ್ಯಂಡ್ ಈ ಥರದ ಸಿಚುವೇಶನ್ನ ಆ್ಯಸ್ ಅ ಪ್ರೊಡ್ಯೂಸರ್, ಆ್ಯಸ್ ಅ ಟೀಮ್ ಆ್ಯಂಡ್ ಆ್ಯಸ್ ಅ ಮಾರ್ಕೆಟಿಂಗ್ ಟೀಮ್ ಹ್ಯಾಂಡಲ್ ಮಾಡಲೇಬೇಕು. ಸೊ ಇಲ್ಲಿ ಮೊದಲ ವಿಷಯದಲ್ಲೇ ನೀವು ಜನಗಳನ್ನು ಇಂಪ್ರೆಸ್ ಮಾಡಬೇಕು ಅನ್ನೋ ಗುರಿಯನ್ನೇ ಇಟ್ಕೊಂಡು ಪ್ಲ್ಯಾನ್ ಮಾಡಬೇಕಿತ್ತು. ಬಟ್ ಅದು ಇಲ್ಲಿ ಆಗಿಲ್ಲ. ಹಾಗಾಗಿ ಇಷ್ಟೊಂದು ಕ್ರಿಟಿಸಿಸಮ್ ಬರ್ತಾ ಇದೆ. ಆ ಕ್ರಿಟಿಸಿಸಮಲ್ಲಿ ನಾನಿಲ್ಲ. ಅಫ್ಕೋರ್ಸ್ ಒಂದಷ್ಟು ಅನ್ಫಿನಿಶ್ಡ್ ಫ್ರೇಮ್ಸ್ ಬಗ್ಗೆ, ಒಂದಷ್ಟು ಚಾಯ್ಸಸ್ ಬಗ್ಗೆ ಆ್ಯಂಡ್ ಮೇನ್ಲಿ ಎಡಿಟಿಂಗ್ ಬಗ್ಗೆ ಇಶ್ಯೂಸ್ ಇವೆ. ಬಟ್ ನನಗೆ ಈ ಸಿನಿಮಾದಲ್ಲಿ ಅಥವಾ ಇವರ ಅಪ್ರೋಚಲ್ಲಿ ಹಾರ್ಟ್ ಇದೆ ಅನ್ನೋದು ಕಾಣ್ತು. ಆ್ಯಂಡ್ ಪರ್ಸ್ನಲಿ ಒಂದಷ್ಟು ಕಾನ್ಫಿಡೆನ್ಸ್ ಕೂಡ ಬಂದಿದೆ. ಈಗ ಬರ್ತಿರೋವಂಥ ಕ್ರಿಟಿಸಿಸಮ್ ಎಲ್ಲ ಹೋಗಿ ಒಳ್ಳೆ ಅಪ್ರಿಷಿಯೇಷನ್ ಸಿಗುತ್ತೆ ಅಂತ. ಬಟ್ ಅದರ ಜೊತೆಗೇ ಬರ್ತಾ ಇರುವಂಥ ಇಶ್ಯೂಸ್ನ, ಡಿಸ್ಕಷನ್ಸ್ನ ನಾನು ರೆಸ್ಪೆಕ್ಟ್ ಕೂಡ ಮಾಡ್ತೀನಿ. ಬಿಕಾಸ್ ಅವುಗಳಲ್ಲಿ ಸ್ಪೆಷಲಿ ಒಂದಷ್ಟರಲ್ಲಿ ಜೆನ್ಯೂನ್ ಪಾಯಿಂಟ್ಸ್ ಇದ್ದಾವೆ. ಆ್ಯಂಡ್ ಏನಕ್ಕೆ ಸ್ಪೆಷಲಿ ಇಷ್ಟು ನೆಗೆಟಿವಿಟಿ ಬರ್ತಾ ಇದೆ ಅನ್ನೋದನ್ನು ಒಂಚೂರು ಮಾತಾಡ್ಕೊಂಡು ಬರೋಣ ಪಾಯಿಂಟ್ ವೈಸ್. ಬನ್ನಿ. ನಂಬರ್ 1, 4000 crores. ಫಸ್ಟ್ ಆಫ್ ಆಲ್ ಈ ಸಿನಿಮಾಗೆ ಹೊರಗಡೆಯಿಂದ ಏನಾದರೂ ಹೊಡೆತ ಕೊಟ್ಟಿದೆ ಅಂದರೆ ಅದು ನಮಿತ್ ಮಲ್ಹೋತ್ರಾ ಅವರ ಪಾಡ್ಕಾಸ್ಟ್ಗಳು. ಅಂತಮ್ಮ ಈಸ್ ವರ್ಕಿಂಗ್ ಹಾರ್ಡ್ ಆ್ಯಂಡ್ ಹಿ ಹ್ಯಾಸ್ ಪ್ರೂವ್ಡ್ ಹಿಮ್ಸೆಲ್ಫ್. ಅಷ್ಟು ಮಾತನಾಡೋದಕ್ಕೆ ಅವರು ಕೆಲಸ ಮಾಡಿದ್ದಾರೆ, ಅವಾರ್ಡ್ಗಳನ್ನು ಪಡ್ಕೊಂಡಿದ್ದಾರೆ. ಬಟ್ ಈ ಸಿನಿಮಾ ಮೇಲೆ ಒಂದು ಅಟೆನ್ಷನ್ ಬರಬೇಕು ಆ್ಯಂಡ್ ನಾನೆಷ್ಟು ರಿಸ್ಕ್ನ ತಗೊಳ್ತಾ ಇದ್ದೀನಿ ಅಥವಾ ನನ್ನ ಡ್ರೀಮ್ ಏನು ಅನ್ನೋದನ್ನು ಪ್ರೌಡಾಗಿ ಹೇಳ್ಕೊಳ್ಳೋ ಭರದಲ್ಲಿ ಸ್ವಲ್ಪ ಡ್ಯಾಮೇಜನ್ನು ಮಾಡಿದರು ಅಂತ ಹೇಳ್ತೀನಿ. ಈ ಎರಡೂ ಪಾರ್ಟ್ಗಳು ಪ್ರಿಪೇರ್ ಆಗಿ ಹೊರಗಡೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 4,000 ಕೋಟಿ ಖರ್ಚಾಗಿರುತ್ತೆ. ಆ್ಯಂಡ್ ಆ ಫಿಗರ್ನೇ ನಾವು ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಿರೋದು ಅಂತ ಅವ್ರು ಹೇಳಿದ್ದಾರೆ. ಸೊ ಅಲ್ಲಿಗೆ ಸಿನಿಮಾ ಪ್ರೇಕ್ಷಕರ ತಲೆಯಲ್ಲಿ ರಾಮಾಯಣದ ಸಿನಿಮಾ ಅಂತ ಕೂರೋ ಬದಲು 4,000 ಕೋಟಿಯ ಸಿನಿಮಾ ಅನ್ನೋದು ಕೂರೋ ಹಾಗಾಯಿತು. ಅಫ್ಕೋರ್ಸ್ ಇಟ್ಸ್ ಹ್ಯೂಮನ್ ಟೆಂಡೆನ್ಸಿ, ಆಲ್ಸೋ ಇಟ್ಸ್ ಫೇರ್ ಅಲ್ವಾ? ಇಷ್ಟು ಕ್ಲೇಮ್ ಮಾಡ್ತಾ ಇದ್ದೀರಾ ಅಂದಾಗ ಆ ಲೆವೆಲಿನ ಪ್ರಾಡಕ್ಟೇನೆ ನೀವು ತೋರಿಸ್ಬೇಕು ಅಂತ. ಆಲ್ರೆಡಿ ದ ಸ್ಟ್ಯಾಂಡರ್ಡ್ಸ್ ಗೊತ್ತಿಲ್ಲದೇ ಮೇಲೆ ಹೋಗ್ಬಿಡ್ತು ಎಲ್ಲರ ತಲೆಯಲ್ಲಿ. ಸೊ ಹಾಗಾಗಿ ಈ ಟೀಸರ್ ಜನಗಳನ್ನು ಇಂಪ್ರೆಸ್ ಮಾಡಬೇಕಾಗಿದ್ದಂಥ ಬಾರ್ ಏನಿತ್ತು ಅದು ಆಲ್ ಟೈಮ್ ಹೈಗೆ ಹೋಗಿ ಮುಟ್ಟಿದೆ. ಆ್ಯಂಡ್ ಕೆಳಗೆ ಇಳಿಯೋ ಚಾನ್ಸೂ ಇಲ್ಲ. ಬಿಕಾಸ್ 4,000 ಕೋಟಿ ಅನ್ನೋ ಅಮೌಂಟಿನ ಭಾರ ಅಷ್ಟು ದೊಡ್ಡದು. ಲೆಕ್ಕ ಹಾಕಿ 600 ಕೋಟಿಲಿ ತೆಗೆದಂಥ ಆ ಕ್ವಾಲಿಟಿಯ ಆದಿಪುರುಷನ ಡಿಫೆಂಡ್ ಮಾಡ್ಕೊಳ್ಳೋ ಲೆವೆಲ್ಗೆ ಜನ ಹೋಗ್ತಾ ಇದ್ದಾರೆ ಅಂದರೆ ಅಫ್ಕೋರ್ಸ್ ಒಂದಷ್ಟು ಟಾರ್ಗೆಟೆಡ್ ಅಟ್ಯಾಕ್ಸ್ ಇವೆ. ಬಟ್ ಈ ಬಜೆಟ್ ಕಂಪ್ಯಾರಿಸನ್ ಅನ್ನೋದು ಸಿನಿಮಾವನ್ನು ಮೀರಿ ಬೆಳೆದಿದೆ, ಅದು ತಲೆಯಲ್ಲಿ ಕೂತಿದೆ ಆ್ಯಂಡ್ ಕೂರೋ ಹಾಗೆ ನಮಿತ್ ಅವರು ಮಾಡಿಬಿಟ್ಟಿದ್ದಾರೆ. ಸೊ ದಟ್ಸ್ ಮೇನ್ಲಿ ದ ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ತೀನಿ. ನಂಬರ್ 2, ದ AI. ಇದೊಂದು ದೊಡ್ಡ ನೆಗೆಟಿವ್ ಬರ್ತಿರೋವಂಥ ಎಲ್ಲ ದೊಡ್ಡ ಮೂವಿಗಳಿಗೂ, ಸ್ಪೆಷಲಿ VFX ಬೇಸ್ ಸಿನಿಮಾಗಳಿಗೆ ಆ್ಯಕ್ಚುಲಿ ಎಫರ್ಟ್ ಹಾಕಿ ಮಾಡ್ತಾ ಇರೋರಿಗೂ ಆ್ಯಂಡ್ ದೆನ್ ಇವುಗಳನ್ನು ತಮ್ಮ ಸಿನಿಮಾಗಳಲ್ಲಿ ಸುಮ್ಮನೆ ಹಾಗೆ ಇಂಕಾರ್ಪೊರೇಟ್ ಮಾಡ್ಕೊಳ್ತಾ ಇರೋರಿಗೂ ಕೂಡ ಏನು ಡಿಫ್ರೆನ್ಸ್ ಇಲ್ಲದೆ ಇರೋ ಹಾಗೆ ಆಗಿಬಿಟ್ಟಿದೆ. ಬಿಕಾಸ್ ಯು ಕಾಂಟ್ ಫೈಂಡ್ ದ ಡಿಫ್ರೆನ್ಸ್. ಅಷ್ಟು ಮುಂದುವರೆದಿದೆ AI. ಫಾರ್ ಎಕ್ಸಾಂಪಲ್ ಹಳೆ ಕಾಲದಲ್ಲಿ ಏನೋ ಒಂದು ಎಫೆಕ್ಟನ್ನು ಯೂಸ್ ಮಾಡಿದ್ರು ಅಂದ್ಕೊಳ್ಳಿ, ಅಥವಾ ಜಸ್ಟ್ ತುಂಬ ಹೈಟಿಂದ ಜಂಪ್ ಮಾಡಿದ್ರು ಅನ್ನೋದು ಕೂಡ ತುಂಬ ಸರ್ಪ್ರೈಸಿಂಗ್ ಆಗಿರ್ತಿತ್ತು. ಬಿಕಾಸ್ ಜನಕ್ಕೆ ಗೊತ್ತಿರಲಿಲ್ಲ ಅದನ್ನು ಹೇಗೆ ಶೂಟ್ ಮಾಡ್ತಾರೆ ಅಂತ. ಬಟ್ ದೆನ್ ಮೇಕಿಂಗ್ ವೀಡಿಯೋಸ್ ಬರೋದಕ್ಕೆ ಸ್ಟಾರ್ಟ್ ಆದವು. ಆವಾಗ ಜನರ ಒಪಿನಿಯನ್ ಬದಲಾದೋಕ್ಕೆ ಶುರು ಆಯಿತು. ಆವಾಗ ಸಿನಿಮಾದಲ್ಲಿ ಏನೇ ನೋಡಿದ್ರು ಆಶ್ಚರ್ಯ ಆಗೋದು ಕಮ್ಮಿ ಆಯಿತು. ಇದು ಈ ಥರ ಶೂಟ್ ಮಾಡಿರ್ತಾರೆ ಅಂತ. ಸೊ ದೆನ್ ಈ VFX ಅನ್ನೋದು ಸ್ಟಾರ್ಟ್ ಆಯಿತು. ಅದು ಮತ್ತೆ ಒಂದು ಸರ್ಪ್ರೈಸಿಂಗ್ ಎಲಿಮೆಂಟ್ನ ಆ್ಯಡ್ ಮಾಡೋದಕ್ಕೆ ಶುರು ಮಾಡ್ತು. ಬಟ್ ದೆನ್ ಅದರ ಮೇಕಿಂಗ್ ವೀಡಿಯೋಸ್ ಕೂಡ ಬಂದವು, ಗ್ರೀನ್ ಸ್ಕ್ರೀನ್, ಬ್ಲೂ ಸ್ಕ್ರೀನ್. ಸೊ ಅಲ್ಲಿಗೆ ಜನ ಅದಕ್ಕೆ ಅಡ್ಜಸ್ಟ್ ಆದರು. ಅಂದರೆ ಇದನ್ನು ಹೇಗೆ ಮಾಡಿದ್ರು ಅನ್ನೋ ಕ್ಯೂರಿಯಾಸಿಟಿ ಆ್ಯಂಡ್ ಆಶ್ಚರ್ಯ ಆಗೋದು ಅಂತಾರಲ್ವ, ಅದು ಕಮ್ಮಿ ಆಗ್ತಾ ಹೋಯಿತು. ಬಿಕಾಸ್ ಎಲ್ಲದಕ್ಕೂ ಆನ್ಸರ್ ಇದೆ ಈಗ.
ಇಂಥ ಸಿಚುವೇಷನಲ್ಲೂ ತಮ್ಮ ಎಕ್ಸಿಕ್ಯೂಷನಿಂದ, ಸ್ಟೋರಿ ಟೆಲ್ಲಿಂಗ್ನಿಂದ, ಪ್ರಾಕ್ಟಿಕಲ್ ಎಫೆಕ್ಟ್ಸಿಂದ ಸರ್ಪ್ರೈಸ್ ಮಾಡ್ತಿರುವಂಥ ಡೈರೆಕ್ಟರ್ಸ್ಗೆ ಕೂಡ ಈ AI ಅನ್ನೋ ಕಂಟಕ ಬಂದಿದೆ. ಅಂದರೆ ಪ್ರೇಕ್ಷಕರು ಈಗ ಸರ್ಪ್ರೈಸ್ ಆಗೋದೇ ಇಲ್ಲ. ಅರೆ ನಾನೇ ಜನ್ರೇಟ್ ಮಾಡ್ತೀನಿ ತಗೋ ಅಂತಾರೆ. ಈ ಫ್ರೇಮ್ ಬೇಕಾದರೆ ಈ ಪ್ರಾಂಪ್ಟ್ ಹಾಕು ಅಷ್ಟೇ ಬಂತು ನೋಡು ಅಂತಾರೆ. ಸೊ ದಟ್ಸ್ ದ ಸಿಚುವೇಶನ್ ನಾವು. ಸೊ ಹಾಗಾಗಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಇದ್ದರೂ ಎಫೆಕ್ಟ್ಸ್ ಇದು AI ಅನ್ನೋ ಸ್ಟೇಜ್ಗೆ ಬಂದಿದ್ದಾರೆ. ಅದು ಕೂಡ ಈ ಗ್ಲಿಮ್ಸ್ಗೆ ಒಂದು ನೆಗೆಟಿವಿಟಿಯನ್ನು ತಂದಿದೆ ಅಂತ ಹೇಳ್ತೀನಿ. ನಂಬರ್ 3, ದ ಎಡಿಟಿಂಗ್. ಈಗ ಮೇಲೆ ಹೇಳಿದಂಥ ಪಾಯಿಂಟ್ಸ್ ಎಲ್ಲ ಹೊರಗಡೆಯವು. ಬಟ್ ಅಫ್ಕೋರ್ಸ್ ಮೂವಿ ಟೀಮ್ ಬಿಟ್ಟಿರೋವಂಥ ಪ್ರಾಡಕ್ಟಲ್ಲೂ ಕೂಡ ಏನೋ ಒಂದು ಇರಬೇಕಲ್ವ. ಹಾಗಾಗಿದ್ಕೇ ಈ ಥರ ಕ್ರಿಟಿಸಿಸಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ವ. ಸೊ ಅದು ಇತ್ತು. ಬಟ್ ಅದು AI ಯೂಸೇಜ್ ಅಲ್ಲ, ಆದರೆ ಎಡಿಟಿಂಗ್ ಪ್ರಾಬ್ಲಮ್ ಅಂತ ಹೇಳ್ತೀನಿ. ಈ ಫ್ರೇಮಲ್ಲೇ 2 ಸಾರಿ ಕಟ್ ಆಗುತ್ತೆ ಸೀಕ್ವೆನ್ಸ್ ಆ್ಯಂಡ್ 2 ಸೆಪ್ರೇಟ್ ಶಾರ್ಟ್ಸ್ನ ಇನ್ಕ್ಲೂಡ್ ಮಾಡಿದ್ದಾರೆ. 2ರಲ್ಲೂ ವಿಚ್ ಶುಡ್ ಹ್ಯಾವ್ ಬೀನ್ ಅವಾಯ್ಡೆಡ್. ಆ್ಯಂಡ್ ಅದು ಒಂದೇ ಸಾರಿ ಹೇಗೆ ಅನಿಸುತ್ತೆ ಅಂದರೆ ಕಂಟಿನ್ಯೂಟಿ ಇಲ್ಲದೆ ಇರೋವಂಥ ಶಾರ್ಟ್ಸ್ಗಳು. ಓಕೆ, ಇದು AI ಜನ್ರೇಟೆಡ್ ಡೆಫಿನೆಟ್ಲಿ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ. ಅಲ್ಲಿಗೆ ಸಿಕ್ಕ ಹಾಗಾಯಿತು ಮಾತನಾಡೋದಕ್ಕೆ. ಇನ್ನೊಂದು ಈ ಸೀಕ್ವೆನ್ಸ್, ಇದು ಕ್ಯಾಮ್ರಾ ಆ್ಯಂಗಲ್ಲೇನೇ ವಿಯರ್ಡ್ ಆಗಿದೆ ಆ್ಯಂಡ್ ಅದರಲ್ಲಿ ಆಲ್ಮೋಸ್ಟ್ 5 ಕಟ್ಗಳು. ಅಷ್ಟೊಂದು ಬೇಡ ಆ್ಯಕ್ಚುಲಿ ಅಲ್ವಾ, ಅದರಲ್ಲೂ ಈ ಟೀಸರ್ನಲ್ಲಿ. ಸೊ ಅದು ಕೂಡ ತುಂಬಾ ಕೆಟ್ಟ ಫೀಲಿಂಗ್ನ ಕೊಡುತ್ತೆ ಇಡೀ ಟೀಸರ್ಗೆ. ಸೊ ಯಾವ ಶಾರ್ಟ್ಗಳನ್ನು ಇನ್ಕ್ಲೂಡ್ ಮಾಡಿದ್ದಾರೆ ಆ್ಯಂಡ್ ಅವುಗಳನ್ನು ಯಾವ ರೀತಿ ಇನ್ಕ್ಲೂಡ್ ಮಾಡಿದ್ದಾರೆ ಅನ್ನೋದು ಕೂಡ ಈ ನೆಗೆಟಿವ್ ಒಪಿನಿಯನ್ಗೆ ರೀಸನ್ ಆಗಿದೆ ಅಂತ ಹೇಳ್ತೀನಿ. ಬಿಕಾಸ್ ಇಟ್ಸ್ ಅ ಕಾಂಪೌಂಡಿಂಗ್ ಎಫೆಕ್ಟ್. ಒಂದು ಆ ರೀತಿ ಫೀಲ್ ಕೊಟ್ಟರೆ ಮುಗೀತು, ಎಲ್ಲದಕ್ಕೂ ಅದು ಅನ್ವಯಿಸೋದಕ್ಕೆ ಶುರು ಆಗುತ್ತೆ. ಅದರಲ್ಲೂ ಮೇನ್ಲಿ ಈ ಶಾರ್ಟ್ ಏನಿದು ಲಿಟ್ರಲಿ ಇಡೀ ಟೀಸರ್ನ ಸಿಂಗಲ್ ಹ್ಯಾಂಡೆಡ್ಲಿ ಕೆಳಗೆ ಮಾಡುವಂಥದ್ದು ಮಾಡಿದೆ ಕೂಡ. ವೆರಿ ಅನ್ಫಿನಿಶ್ ಫ್ರೇಮ್ ಅಂತ ಅನ್ನಿಸ್ತು. ಮತ್ತು ಎಲಿಮೆಂಟ್ಸ್ ಏನೂ ಇಲ್ಲ, ಫ್ರೇಮಲ್ಲಿ ತುಂಬಾ ಕ್ಲಿಯರ್ ಆಗಿಟ್ಟಿದ್ದಾರೆ. ಸೊ ಹಾಗಾಗಿ ಆ ಇಡೀ ಫ್ರೇಮ್ ಆದಿಪುರುಷನ ಲೆವೆಲಿನ ಫ್ರೇಮ್ ಆಗಿತ್ತು. ಆ ಫ್ರೇಮ್ ಇನ್ಕ್ಲೂಡ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಸೊ ಈ ರೀತಿಯ ಕೆಲವು ಚಾಯ್ಸ್ಗಳು ನೆಗೆಟಿವಿಟಿನ ತಂದಿದ್ದಾವೆ. ಆ್ಯಂಡ್ ಸ್ಪೆಷಲಿ ಈ ಎಡಿಟಿಂಗ್ ಮಿಸ್ಟೇಕ್ಸ್ ಆ್ಯಂಡ್ ಚಾಯ್ಸ್ಗಳು ಕಂಪ್ಲೀಟ್ಲಿ ಮೂವಿ ಟೀಮ್ ಮೇಲೆ ಡಿಪೆಂಡ್ ಆಗಿದ್ದು. ಸೊ ದೇ ಡಿಸರ್ವ್ ದ ಕ್ರಿಟಿಸಿಸಮ್ ಫಾರ್ ದಿಸ್ ಪಾರ್ಟ್ ಅಂತ ಹೇಳ್ತೀನಿ. ನಂಬರ್ 4, ರಣಬೀರ್ ಕಪೂರ್ ಆ್ಯಂಡ್ ಸಾಯಿ ಪಲ್ಲವಿ. ಸೊ ಇದರ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ರಣಬೀರ್ ಕಪೂರ್ ಅವರು ರಾಮನಾಗಿ ಪಾತ್ರ ಮಾಡೋದನ್ನು ಒಂದಷ್ಟು ವರ್ಗ ಇಷ್ಟಪಟ್ಟಿರಲಿಲ್ಲ. ಬಿಕಾಸ್ ಅವರ ಹಳೆಯ ಸ್ಟೇಟ್ಮೆಂಟ್ಗಳಿಂದ ಐ ಆಮ್ ಅ ಬಿಗ್ ಬೀಫ್ ಗಾಯ್ ಅನ್ನೋದೇನಿದೆ. ಸೊ ಅಲ್ಲಿಂದ ಪ್ರತಿ ಸಾರಿನೂ ಅವರಿಗೆ ಅಪ್ರಿಷಿಯೇಷನ್ ಅಂತ ಸಿಕ್ಕಾಗೆಲ್ಲ ಹಳೆಯ ಒಂದಷ್ಟು ವೀಡಿಯೋಗಳನ್ನು ತೆಗೆದು ಮತ್ತೆ ಅದರ ಸುತ್ತ ಒಂದಷ್ಟು ನೆಗೆಟಿವಿಟಿಯನ್ನು ಸೃಷ್ಟಿ ಮಾಡ್ತಾನೆ ಇದ್ರು. ಸೊ ಅವರಿಗೆ ಒಂಥರ ಇದೊಂದು ಮತ್ತೊಂದು ವೆಪನ್ ರೀತಿ ಸಿಕ್ತು ಅಂತ ಹೇಳ್ಬೋದು. ಸೊ ನೆಗೆಟಿವ್ ಅಂತ ಮಾಡೋದಕ್ಕೇನೆ ನೋಡ್ತಾ ಇದ್ದಂಥ ವ್ಯಕ್ತಿಗಳಿಗೆ ಕೆಲವೊಂದು ಫ್ರೇಮ್ಸ್ ಏನಿದಾವೆ ಅವು ಹೆಲ್ಪ್ ಮಾಡಿದ್ವು ಅಂತ ಹೇಳ್ತೀನಿ. ಸೊ ಆದ್ದರಿಂದ ಒಳ್ಳೆ ವಿಷಯಗಳು ಅಥವಾ ಒಂದಷ್ಟು ಅಪ್ರಿಷಿಯೇಟ್ ಮಾಡಬಹುದಾದಂಥ ವಿಷಯಗಳನ್ನು ಕೂಡ ಇಗ್ನೋರ್ ಮಾಡಿ ಎಲ್ಲ ತಮ್ಮ ಎಫರ್ಟ್ನ, ತಮ್ಮ ಕಾನ್ಸಂಟ್ರೇಷನ್ನ ಈ ಇಷ್ಟು ಫ್ರೇಮ್ಗಳ ಮೇಲೇನೆ ಹಾಕಿ ನೆಗೆಟಿವಿಟಿನ ಸ್ಪ್ರೆಡ್ ಮಾಡೋದಕ್ಕೆ ಶುರು ಮಾಡಿದ್ರು. ಸೇಮ್ ಗೋಸ್ ಫಾರ್ ಸಾಯಿ ಪಲ್ಲವಿ ಆಲ್ಸೋ. ಸಾಯಿ ಪಲ್ಲವಿ ಅವರು ಸೋಲ್ಜರ್ಸ್ ಬಗ್ಗೆ, ಪಾಕಿಸ್ತಾನದ ಸೋಲ್ಜರ್ಸ್ ಬಗ್ಗೆನೂ ಒಂದಷ್ಟು ಮಾತುಗಳನ್ನು ಹೇಳಿದ್ದಾರೆ. ಅದಕ್ಕೆ ಹೆವಿ ನೆಗೆಟಿವಿಟಿಯನ್ನು ಕೂಡ ತಗೊಂಡಿದ್ದಾರೆ. ಸೊ ಬೇರೆ ಯಾವುದೇ ಕಾಂಟ್ರವರ್ಸಿಯಲ್ಲಿ ಸಿಗಾಕೊಳ್ಳಿಲ್ಲ ಅಂದರೂ ಕೂಡ ಈ ವಿಷಯನ ಪದೇ ಎಳೆದು ಅವರನ್ನು ಟ್ರಾಲ್ ಮಾಡಲಾಗುತ್ತೆ. ಆ್ಯಂಡ್ ಅದು ಈ ರಾಮಾಯಣಕ್ಕೂ ಅನ್ವಯಿಸುತ್ತೆ. ಇವರು ಇಂಥವರು ಸೀತೆ ಆಗೋದಕ್ಕೆ ಚಾನ್ಸೇ ಇಲ್ಲ ಅಂತ. ಸೊ ಇಷ್ಟು ವಿಷಯಗಳು ಸ್ಪೆಷಲಿ ಈ ಗ್ಲಿಮ್ಸ್ಗೆ ನೆಗೆಟಿವ್ ಎಫೆಕ್ಟನ್ನು ಬೀರಿರೋ ಅಂಥವು. ಆಯ್ತಪ್ಪ, ನಿನಗೆ ಹೇಗೆ ಅನ್ನಿಸ್ತು ಅದನ್ನು ಹೇಳು ಈ ಗ್ಲಿಮ್ಸ್ ಬಗ್ಗೆ ಅನ್ನೋದಾದರೆ, ಆಗಲೇ ಹೇಳಿದ ಹಾಗೆ 60-40 ಅಂತ ಹೇಳ್ತೀನಿ. ಫಸ್ಟ್ಗೆ ನೋಡ್ತಾ ಅರೆ ಇದು ಒರಿಜಿನಲ್ಲ ಅನ್ನೋ ಡೌಟ್ ಬಂತು ಡೆಫಿನೆಟ್ಲಿ. ಬಟ್ ನೋಡ್ತಾ ಐ ಗಾಟ್ ಯೂಸ್ ಟು ಇಟ್. ಅಂದರೆ ಈಗ ಯಾವ ರೀತಿಯ ವರ್ಡನ್ನು ಇವ್ರು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ನಮ್ಮ ತಲೆಯಲ್ಲಿ ಒಂದು ಇಮ್ಯಾಜಿನೇಷನಲ್ಲಿ ನಾವು ಕೂತಿರ್ತೀವಿ. ಬಟ್ ದೆನ್ ಆ ವರ್ಡ್ಗೆ ಹೋಗಿ ಈ ಇಮ್ಯಾಜಿನೇಷನ್ನ ತೆಗೆದು ನೋಡಬೇಕು. ಸೊ ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳ್ತು. ಓಕೆ, ಹಿಂಗೆ ಈ ಸಿನಿಮಾ ಅಂತ ಅಂದ್ಕೊಳ್ಳೋದಕ್ಕೆ. ಆ್ಯಂಡ್ ಅಫ್ಕೋರ್ಸ್ ಆ್ಯಸ್ ಸೈಡ್ ಒಂದಷ್ಟು ಫ್ರೇಮ್ಸ್ ಕಾಟ ಕೊಟ್ವು. ಅರೆ ಇವು ಬೇಡವಾಗಿದ್ವು, ಯಾಕಪ್ಪ ಈ ಚಾಯ್ಸ್ ಅಂತ. ಆ್ಯಂಡ್ ಅಗೇನ್ ಮೇನ್ಲಿ ಎಡಿಟಿಂಗ್. ಸೊ ಇಶ್ಯೂಸ್ ಅಂತೂ ಇದ್ವು ಡೆಫಿನೆಟ್ಲಿ. ಬಟ್ ನನಗೆ ಡೆಫಿನೆಟ್ಲಿ ಹಾರ್ಟ್ ಕಾಣಿಸ್ತು ಇಲ್ಲಿ. ಏನೋ ಬೇಕಾಬಿಟ್ಟಿ ಅಂತ ಮಾಡಿರೋದಂತೂ ಅಲ್ಲ ಅಂತ ಅನ್ನಿಸ್ತು. ಏನೋ ಈ ಎಮೋಷನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಅಂತ ಮಾಡಿರೋದು ಅಲ್ಲ. ದೇ ಹ್ಯಾವ್ ವರ್ಕ್ಡ್ ಆನ್ ಎವ್ರಿ ಡೀಟೇಲ್. ಬಟ್ ಅವರ ಅಪ್ರೋಚ್ ಸ್ವಲ್ಪ ಅವ್ರಿಗೆ ಕೈ ಕೊಟ್ಟಿದೆ. ಬಿಟ್ಟರೆ ಐ ಆಮ್ ವೆರಿ ಕಾನ್ಫಿಡೆಂಟ್ ದಟ್ ರಾಮಾಯಣ ಆ್ಯಸ್ ಎ ಸಿನಿಮಾ ಚೆನ್ನಾಗಿ ಬರುತ್ತೆ ಅಂತ. ವಿಜುವಲಿ ಕೂಡ ಅದೇನೋ ಆ ಫೀಲಿಂಗ್ ಇದೆ. ಸ್ಪೆಷಲಿ ನಿತೀಶ್ ತಿವಾರಿ ಅವರ ಮೇಲೆ ವಿಜುವಲ್ ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಕೂಡ ಪಾತ್ರಗಳಿಗೆ ಆ್ಯಂಡ್ ಈ ಕಥೆಯ ಸೋರ್ಸ್ ಮೆಟೀರಿಯಲ್ ಏನಿದೆ ಅದಕ್ಕೆ ಡೆಫಿನೆಟ್ಲಿ ಇಡೀ ಟೀಮ್ ನ್ಯಾಯ ಒದಗಿಸುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಂತೂ ಡೆಫಿನೆಟ್ಲಿ ನನಗಿದೆ. ಆಲ್ಸೋ ದ ಮ್ಯೂಸಿಕ್, ಐ ಡೋಂಟ್ ನೋ ಮ್ಯೂಸಿಕ್ ಯಾಕಿಷ್ಟು ನೆಗೆಟಿವಿಟಿ ಬಂತು ಮ್ಯೂಸಿಕ್ಗೆ ಅಂತ. ಇಟ್ಸ್ ಸೂಪರ್ ರಿಚ್ ಆಗಿದೆ. ಅಂದರೆ ಅದೇ ನೀವೇನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಹೋಗುತ್ತೆ. ಇದು ಡ್ರಾಮಾ ಆ್ಯಂಡ್ ಡ್ರಾಮಾ ಈಸ್ ನಾಟ್ ಅನ್ ಅಗ್ರೆಸಿವ್ ಕ್ಯಾರೆಕ್ಟರ್. ರಾಮ ಹೆಸರು ಮಾಡಿರೋದೇ ಅವನ ಸ್ಟಿಲ್ನೆಸ್ಗೆ, ಡೆಪ್ತ್ಗೆ, ಅವನ ಸೈಲೆನ್ಸ್ಗೆ. ಅವನ ಆರ, ಅವನ ಅಗ್ರೆಷನಲ್ಲಿ ಇರಲ್ಲ, ಬರೀ ಪ್ರೆಸೆನ್ಸಲ್ಲಿ ಇರುತ್ತೆ. ಟಿಪಿಕಲ್ ಮಾಸ್ ಹೀರೋ ಪಾತ್ರ ಅಲ್ಲ. ಸೊ ಆ ಕಥೆಗೆ ತಕ್ಕಂತೆ, ರಾಮನ ಪಾತ್ರಕ್ಕೆ ತಕ್ಕಂತೆ ಸ್ಕೋರ್ ಬಂದಿದೆ. ಅದು ನೀವು ಕೇಳ್ತಾ ಇನ್ನೂ ಬೆಟರ್ ಆಗುತ್ತೆ. ಮ್ಯೂಸಿಕಲಿ ರಿಚ್ ಆಗಿದೆ. ಸೊ ಡೆಫಿನೆಟ್ಲಿ ಅದಕ್ಕೆ ಅಪ್ರಿಷಿಯೇಷನ್ ಸಿಗುತ್ತೆ ಮುಂದೆ ಅಂತ ಅನ್ನಿಸ್ತು ನನಗೆ. ಅಂತ ಸಿಗಬೇಕು ಕೂಡ. ಇನ್ನು ಪುಷ್ಪಕ ವಿಮಾನ ಆ್ಯಂಡ್ ರಾವಣ, ಈ ಟೀಸರ್ನ ಹೈಲೈಟ್ ಅದೇ. ಆ್ಯಂಡ್ ತುಂಬ ಚೆನ್ನಾಗಿತ್ತು ಆ ಸೀಕ್ವೆನ್ಸ್. ಅಂದರೆ ಟಾಕ್ಸಿಕ್ನಲ್ಲೂ ಆ ಫ್ರೇಮ್ ನೋಡಿದಾಗಲೇ ನಾನು ಅದನ್ನು ಹಂಚ್ಕೊಂಡಿದ್ದೆ. ಇಲ್ಲಿ ಈಗ ಕಾನ್ಫಿಡೆನ್ಸ್ ಬಂದಿದೆ ಎಷ್ಟು ಡೆಫಿನೆಟ್ಲಿ ರಾವಣ ಪಾತ್ರವನ್ನು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಅಂತ. ಸೊ ಆ ಪ್ರೆಸೆನ್ಸ್ ಕಾಣ್ತಾ ಇತ್ತು ಇಲ್ಲಿ ಇಷ್ಟೇ ಗ್ಲಿಮ್ಸಲ್ಲಿ. ಐ ಲೈಕ್ಡ್ ಇಟ್ ಆ್ಯಂಡ್ ಇನ್ಫ್ಯಾಕ್ಟ್ ಎವ್ರಿ ಒನ್ ಲೈಕ್ಡ್ ಇಟ್.
ಟೀಸರ್ನ ಬೆಸ್ಟ್ ಪಾರ್ಟ್ ಅಂದರೆ ಇದೆ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು, ವಿಚ್ ಇಸ್ ನಾಟ್ ಆ್ಯಕ್ಚುಲಿ ನನ್ನ ಪ್ರಕಾರ. ನನಗೆ ಈ ಫ್ರೇಮ್ ತುಂಬ ಇಷ್ಟ ಆಯಿತು. ಇದನ್ನು ನೋಡಿನೇ ನನಗನ್ಸಿದ್ದು ಡೆಫಿನೆಟ್ಲಿ ಸಿನಿಮಾದಲ್ಲಿ ಹಾರ್ಟ್ ಇದೆ ಅಂತ, ಇವರು ಡೆಲಿವರ್ ಮಾಡ್ತಾರೆ ಅಂತ. ಲೆಟ್ಸ್ ಸಿ. ಪುಷ್ಪಕ ವಿಮಾನ ಈ ಥರದ ಸೀಕ್ವೆನ್ಸ್ನ ಬಿಗ್ ಸ್ಕ್ರೀನಲ್ಲಿ ನೋಡೋದಕ್ಕೆ ಸೂಪರ್ ಆಗಿರುತ್ತೆ. ಐ ಆಮ್ ಹೋಪಿಂಗ್ ಟು ಸಿ ಮೆನಿ ಮೋರ್ ಆಫ್ ದೆಮ್ ಇನ್ ದ ಫಿಲ್ಮ್. ಬೆಸ್ಟ್ ವಿಶಸ್ ಟು ದ ಟೀಮ್. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಟೀಸರ್ನ ಬಗ್ಗೆ. ಇನ್ನು ಇದು ನಿಮಗೆ ಹೇಗೆ ಅನಿಸ್ತು, ನೀವು ನೋಡಿದಾಗ ನಿಮ್ಗೆ ಹೇಗೆ ಅನಿಸಿತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಲೇಟ್ ಆಗಿದ್ದರೂ ಕೂಡ ಓದೋದಕ್ಕೆ ನಾನಂತೂ ಕಾಯ್ತಾ ಇರ್ತೀನಿ ಆ್ಯಸ್ ಯೂಶುವಲ್. ಮತ್ತೆ ಸಿಗೋಣ.